ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯುಗಾದಿ ಹಬ್ಬ ಆಗಿ 3 ಡೇಸ್ ಆಗಿದೆ. ಇವತ್ತು ಗುರುವಾರ, ಬೆಳಗ್ಗೆ 11 o'clock ಆಗಿದೆ. ಬೆಳಗ್ಗೆನೇ ಮಳೆ ಶುರುವಾಗಿದೆ. ಈ ಮಳೆ ಬರ್ತಾ ಇದ್ದರೆ ಚಿಕ್ಕ ವಯಸ್ಸಿನ ನೆನಪುಗಳು ಬರುತ್ತೆ. ಈ ಥರ ಮಳೆಗಳು ಸಮ್ಮರ್ ಟೈಮ್ನಲ್ಲಿ ಮಳೆಗಳು ಬಂದುಬಿಟ್ರೆ ಮಳೆಗಳಲ್ಲಿ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದಿದ್ದೆಲ್ಲ ನೆನಪಾಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು 3 ದಿವಸದಿಂದ. ಬಟ್ ಇವತ್ತೇನೋ ಚಿಕ್ಕ ಚಿಕ್ಕ ಹನಿ ಆಗ್ತಾಯಿದೆ. ನೋಡಬೇಕು ಜಾಸ್ತಿ ಬರುತ್ತೋ ಇಲ್ಲ ಇಷ್ಟಕ್ಕೆ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಮರುಭೂಮಿಗೆ ಮಳೆ ಬಂದಂಗೆ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಮಳೆ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಅಪ್ಪ, ಇಷ್ಟು ಬಿಸಿಲು ಲಾಸ್ಟ್ ಇಯರ್ ಇಲ್ಲ, ಆದರೆ ಲಾಸ್ಟ್ ಇಯರ್ ಕೂಡ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲಿರೋದಕ್ಕೂ ಇವತ್ತು ಅಪರೂಪಕ್ಕೆ ಮಳೆ ಬರ್ತಾ ಇರೋದಕ್ಕೂ, ಅದು ಬೇಸಿಗೆಯಲ್ಲಿ ಮಳೆ ಬರ್ತಿರೋದಕ್ಕೂ ಏನೋ ಒಂಥರ ಖುಷಿ ಆಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ, ಎಷ್ಟೊಂದು ದಿವಸ ಆಗಿತ್ತು ಮಳೆ ನೋಡ್ಬಿಟ್ಟೆ. ಫ್ರೆಂಡ್ಸ್, ಅಪ್ಪು ಇವಾಗ ನನಗೆ ಕಾಫಿ ಮಾಡಿಕೊಡ್ತಾರೆ. ಮಳೆ ಬರ್ತೈತೆ, ಬಿಸಿ ಬಿಸಿ ಕಾಫಿ ಮಾಡಿಕೊಡು. ನಿಂಗೆ ಒಳ್ಳೇದಾಗಲಿ, ಒಂದು ಹೆಣ್ಮಗು ಹುಟ್ಲಿಕ್ಕೆ ಕಾಫಿ ಮಾಡಿಕೊಡು. ಇವಾಗ ಮಾಡಿಕೊಡ್ತೀಯೋ ನಾನೇ ಮಾಡಿಕೊಡ್ಲ? ಮಾಡಿಕೊಡಪ್ಪ. ಫ್ರೆಂಡ್ಸ್, ಅಮ್ಮ ನಿನ್ನೆ ಭತ್ತ ಊರಿಂದ ಎಳ್ನೀರು ಒಂದು ಮೂರೇ ತೆಂಗಿನಕಾಯಿ ತಂದೆ. ತೆಂಗಿನಕಾಯಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. 4 ಎಳ್ನೀರು ತೆಂಗಿನಕಾಯಿ ತೊಗೊಂಬಂದೆ. ಅಪ್ಪಗೆ ಬೇರೆ ಹೀಟಾಗಿ ಹುಷಾರು ತಪ್ಪಿದ್ರಲ್ಲ ಮೊನ್ನೆ ಎಲ್ಲ, ಸರಿ ಮನೆಗಾಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಅದನ್ನ ಇವಾಗ ಓಪನ್ ಮಾಡಲಿಕ್ಕೆ ಅರಸಾಹಸ ಬೀಳಂಗಾಗಿದೆ. ಕುಡ್ಲಿಲ್ಲ ನಮ್ಮ ಹತ್ರ ಮಚ್ಚು. ಹಾಗಾಗಿ ಇವಾಗ ಏನೋ ಸ್ಕ್ರೂ ಡ್ರೈವರಲ್ಲೇನೋ ಓಪನ್ ಮಾಡ್ತಾರೆ ಅನ್ಸುತ್ತೆ. ನೋಡಬೇಕು ಹೆಂಗೆ ಮಾಡ್ತಾರೋ ಏನು ಕಥನೋ ಗೊತ್ತಿಲ್ಲ. ಕಾಫಿ ಕುಡಿಯೋದಾದ್ರೆ ಎಳ್ನೀರು ಏನಕ್ಕೆ? ಎಳ್ನೀರು ಕುಡಿಯೋದಾದ್ರೆ ಕಾಫಿ ಏನಕ್ಕೆ? ಹಂಗಾದ್ರೆ ಕಾಫಿ ಆಫ್ ಮಾಡ್ತೀನಿ, ಎಳ್ನೀರನ್ನೇ ಕುಡಿಯೋಣ. ನೀರು ಚುಮ್ಮುತ್ತೆ ಅಪ್ಪು, ಒಂದೇ ಕಡೆ ಇಟ್ಕೊಂಡು ಓಡೋದ್ರೆ. ನಾನೇ ಮಾಡಲಿ ಒಂದು ಮ್ಯಾಟ್ ಕೊಡು. ಚಚ್ಚು, ಸೈಡಿಗೆ ಚಚ್ಚೋದು. ಹಿಡ್ಕೋ ಕೈಯಲ್ಲಿ. ಕೈಗೆ ಹಾಕ್ಬಿಟ್ರೆ ಇದನ್ನ ಹಿಡ್ಕೊಳ್ಳಲೇ. ಹಿಂಗೆ ಚಚ್ಚು. ನೀರು ಚೆಲ್ಲುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಹಿಡ್ಕೊಳ್ಳೆ ಅಂದರೆ ಹೆಂಗಾದ್ರೂ ಚಚ್ಕೋ. ಜೋರ ಹೊಡಿ. ಇದು ಬಸವರಾಗಲ್ದ ನಂಬುದ್ರಾಗಲ್ದ? ನಂಬುದ್ರಾಗಲ್ದು. ಕಾಯಿ ನೋಡ್ರಿ ಎಷ್ಟು ಚೆನ್ನಾಗೈತೆ. ಏನ್ತ್ಯಾ ನಿಂಬೆ ಹಣ್ಣು ಕೊಯ್ತೀನಿ, ಚಾಕು ತಗೋ. ಐತೆ ಕೊಯ್ದಿರ ತತ್ತೀನಿ. ಎತ್ಕೋಬೇಕು ಮತ್ತೆ. ಫ್ರೆಂಡ್ಸ್, ಅಪ್ಪುಗೆ ಬಾಡಿ ಫುಲ್ ಹೀಟ್ ಆಗಿದೆ. ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾವ್ರೆ. ಹಾಕೋ, ತಳುಕು ಉಳ್ಕೊಳುತ್ತೆ, ಏನಾಗಲ್ಲ. ಬೀಜ ತಳಕ್ಕೆ ಹೋಗ್ತವೆ, ಕುಡಿ, ಏನಾಗಲ್ಲ. ನನಗೂ ಚಚ್ಕೊಡು, ನಾನು ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ. ಫ್ರೆಂಡ್ಸ್, ಬಾಡಿ ಎಷ್ಟೇ ಹೀಟ್ ಇದ್ರೂ ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದ್ರಿಂದ ಎಳ್ನೀರಿಗೆ ಬಾಡಿಯಲ್ಲಿರೋ ಹೀಟು ಕಮ್ಮಿ ಮಾಡುತ್ತೆ. ಬೇಗ ಅಂದರೆ ಬೇಗನೆ ಹಿಡ್ದೋಗುತ್ತೆ. ಆದಷ್ಟು ಬೆಳಗ್ಗೆ ಕಾಫಿ ನೀರು ಏನು ಕುಡಿದಿರೆ ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದ್ರಿಂದ ಬಾಡಿ ಹೀಟು ಆದಷ್ಟು ಕಮ್ಮಿ ಆಗುತ್ತೆ. ಸಾಕು ಬಿಡಪ್ಪು, ಹುಳಿ ಆಗುತ್ತೆ, ಕುಡಿಯೋಕ್ಕಾಗಲ್ಲ. ಹುಳಿ ಹೊಡಿಯುತ್ತೆ. ನೀನು ಕುಡಿತೀಯ? ನಾನು ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಕುಡಿಯಲ್ಲ, ಹಂಗೆ ಹೊಡ್ಕೊಂಡು ಹಂಗೆ ಕುಡಿತೀನಿ. ಹೊಡ್ಕೊಂಡು ಕುಡ್ಕೊ. ನೀನೇ ಹೊಡ್ಕೊಡು. ಹೊಡ್ಕೊ ಇದನ್ನು ಒಂಚೂರು. ಯಾಕೆ ಹೊಡಿತೀನಿ? ನೀನು ಕುಡ್ದೆ ಹೊಡ್ಕೊಡು, ನನಗೇನು ಅರ್ಜೆಂಟ್ ಇಲ್ಲ. ಫ್ರೆಂಡ್ಸ್, ಇಲ್ಲೆಲ್ಲ ಇಷ್ಟಪ್ಪ ಎಳ್ನೀರು, ಒಂದು ಎಳ್ನೀರು 50 ರೂಪಾಯಿ 60 ರೂಪಾಯಿ ಇರುತ್ತೆ. ಬಟ್ ಊರಲ್ಲಿ ಅಷ್ಟೊಂದು ಎಳ್ನೀರು ಸಿಕ್ಕಿದ್ರೂ, ತೋಟ ಇದ್ರೂ ನಮ್ಮಮ್ಮವರು ಒಂದು ಎಳ್ನೀರು ಕಿತ್ಕೊಂಡು ಕುಡಿಯೋಲ್ಲ. ನಿಜವಾಗ್ಲೂ ಇಲ್ಲಿ 50-60 ರೂಪಾಯಿ ಕೊಟ್ಟು ಎಳ್ನೀರು ಕುಡಿತೀವಿ. ನೆನ್ನೆ ಅದಕ್ಕೇ ಅಮ್ಮ ಒಂದು 4 ಕಾರಲ್ಲಿ ಹಾಕ್ಬಿಟ್ಟು ಕಳಿಸಿದ್ರು.
ನೆನೆ ಅಲ್ಲಿ ಆಗೋಷ್ಟು ಕೊಟ್ಟಿದ್ರು ನಮಗೆ. ಕುಡ್ದಾದ್ಮೇಲೆ ಉಳಿದಿದ್ದು ಇನ್ನೊಂದು 4 ಕಿತ್ಕೊಂಬಂದಿದ್ದಿತ್ತು, ಅದನ್ನು ಹಾಕಿ ಕಳಿಸಿದ್ರು. ಚಲೋ ಆಯ್ತಪ್ಪು. ಇದು ಬೌಂದ್ರಾಗಲ್ದು ಅನ್ಸುತ್ತಲ್ಲ, ನಾರು ಜಾಸ್ತಿ. ನೀನು ಕುಡಿ, ನಂಗೆ ಸಾಕು. ಇನ್ನೊಂದು ಕುಡಿ, ಏನಾಗಲ್ಲ. ಕುಡಿ ಇನ್ನೊಂದು. ಥ್ಯಾಂಕ್ಸ್ ಫ್ರೆಂಡ್ಸ್. ಊರ ಕಡೆ ಎಳ್ನೀರು 1 ಕುಡಿಯೋದು ಒಂದೇ, ಬೆಂಗಳೂರಲ್ಲಿ ಎಳ್ನೀರನ್ನ 4 ಕುಡಿಯೋದು ಒಂದೇ. ನೀರೆಷ್ಟು ಟೇಸ್ಟಿಯಾಗಿರ್ತವೆ ನನಗೆ ಬೇಡಪ್ಪ, ಸಾಕು. ಕೊಡು, ಅದು ಕೊಡು. ಈಚೆ ಹಚ್ಕೊಡಪ್ಪ. ಅದನ್ನ ಹಂಗೆ ಬಿಚ್ಬೋದು ಸ್ಕ್ರೂ ಡ್ರೈವರಿಂದ. ಕಾಯಿ ಚೆನ್ನಾಗೈತೆ ಟೇಸ್ಟಿಯಾಗಿ. ಇದರ ಮಿಲ್ಕ್ ಶೇಕ್ ಮಾಡ್ಬೇಕು, ಸಕ್ಕತ್ತಾಗಿರುತ್ತೆ. ಎಬ್ಬಿಟ್ಟು ಟೈಮ್ ಆಗ್ಲಿಲ್ಲನಪ್ಪ. ಮಳೆ ಎಲ್ಲ ಹೋಗ್ಲಿ. ಮತ್ತೀಗ ಅವ್ನಿಗೆ ಏನು ಹೇಳ್ತೀಯಾ? ಏನು ಹೇಳಿ, ಮಳೆ ಬರ್ತೈತೆ ಅಂತೀನಿ. ಏನು ನೋಡೋಕಾಯ್ತದೆ, ನೆನ್ಕೊಂಡು ಹೋಗಾಯ್ತದ. ಚಾಕುನಲ್ಲಿ ತೆಗ್ದಂಗೆ ಗೊತ್ತಾಯ್ತು ನೀಟಾಗಿ. ಥ್ಯಾಂಕ್ಸ್. ಶ್ರದ್ಧೆ ಭಕ್ತಿಯಿಂದ ಏನೇ ಮಾಡಿದ್ರು ಆಯ್ತದೆ. ಹಂಗಾದ್ರೆ ನಾನು ಶ್ರದ್ಧೆ ಭಕ್ತಿಯಿಂದ ಮಾಡಲ್ವಾ? ಹಾಲು ಆಫ್ ಮಾಡ್ದ? ಅದು ಶ್ರದ್ಧೆ ನಿಂದು. ಫ್ರೆಂಡ್ಸ್, ಇವತ್ತು ಗುರುವಾರ ಆಗಿರೋದ್ರಿಂದ ಅಪ್ಪು ಟಿಫನ್ ಮಾಡಲ್ಲ. ಗುರುವಾರದೊತ್ತು ಮಾರ್ನಿಂಗ್ ಟಿಫನ್ ಮಾಡಲ್ಲ, ಆಫ್ಟರ್ನೂನ್ ಲಂಚ್ ಅಷ್ಟೇ. ಸೊ ಹಾಗಾಗಿ ನಾನು ಟಿಫನ್ಗೆ ಇವತ್ತು ಏನು ಮಾಡ್ಕೊಂಡಿರಲಿಲ್ಲ. ಟೈಮ್ ಆಗಲೇ 12 o'clock ಆಗೋಗ್ಬಿಟ್ಟಿದೆ. ಏನು ಮಾಡ್ಕೊಂಡಿರಲಿಲ್ಲ. ಅಪ್ಪು ಡ್ಯೂಟಿ ಇದೆ ಅಂತ ಡ್ಯೂಟಿಗೆ ಹೋದರು. ಸರಿ, ಇವಾಗಾದರೂ ಟೊಮೊಟೊ ಗೊಜ್ಜು ಏನಾದರೂ ಮಾಡೋಣ, ಬಂದ ತಕ್ಷಣ ಊಟ ಮಾಡ್ತಾರೆ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಸಂಜೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಅಂದ್ಬಿಟ್ಟು ಕಡಲೆ ಬೀಜ ನೆನೆಸಿಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಅಪ್ಪು ಕೊಡೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೀನಿ. ಇವಾಗ ಟೊಮೊಟೊ ಗೊಜ್ಜು ಮತ್ತು ರೈಸ್ ಕೂಗಿಸಿದ್ದೀನಿ. ರೈಸ್ ಆಗಿದೆ, ಟೊಮೊಟೊ ಗೊಜ್ಜು ಮಾಡ್ಕೊತೀನಿ. ಸ್ವಲ್ಪ ಕಾರ್ಪೆಟ್ ಕೂಡ ಕ್ಲೀನ್ ಮಾಡೋದಿದೆ. ಕಾರ್ಪೆಟಲ್ಲಿ ನಾವು ಡೈಲಿ ಹಾಲಲ್ಲಿ ಹಾಸ್ಕೊಂಡು ಮಲಗ್ತೀವಲ್ವ, ಸೊ ಹಾಗಾಗಿ ಅದರಲ್ಲಿ ಕೂದಲು ಮತ್ತು ಧೂಳು ತುಂಬ ದಿವಸ ಆಗಿದೆ. ಅದರಿಂದ ನನ್ನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ. ಈಸಿಯಾಗಿ ಕಾರ್ಪೆಟ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಫ್ರೆಂಡ್ಸ್, ಮಳೆ ಕೂಡ ಬಿಟ್ಟಿದೆ. ಮಳೆ ಕಮ್ಮಿನೇ, ಫುಲ್ ಬಿಟ್ಟೋಗ್ಬಿಟ್ಟಿದೆ, ಮಳೆ ಬರ್ತಾನೆ ಇಲ್ಲ. ಅಪ್ಪು ಡ್ಯೂಟಿಗೆ ಇವಾಗ ಮಳೆ ಬಿಟ್ಟ ಮೇಲೆ ಹೋದರು. ನೋಡಿ, ಮಳೆ ಬಂದು ಹೋದರೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಸಿರು ಕಾಣಿಸುತ್ತೆ. ಅದೇ ಚೆನ್ನಾಗಿ ಬಿಸಿಲು ಹೊಡಿದ್ರೆ ಆ ಥರ ಕಾಣಲ್ಲ. ಇಲ್ಲೊಂದು ಗಿಡದಲ್ಲಿ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಬೇಸಿಗೆಯಲ್ಲಿ ಬಿಡೋ ಹೂವು ಅನಿಸುತ್ತೆ. ಇದೇನೋ ಹೂವು, ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಹೆಸರು. ನೋಡ್ಲಿಕ್ಕೆ ಒಂಥರ ಗಿಡ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ನಾನು ಇವತ್ತೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊತಾ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಾನು ಟೊಮೊಟೊ ಗೊಜ್ಜು ಮಾಡಲಿಕ್ಕೆ 2 ಈರುಳ್ಳಿ, 3 ಟೊಮೊಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ. ಪಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕಲ್ಲ ನಾನು ಟೊಮೊಟೊ ಗೊಜ್ಜಿಗೆ ಎಣ್ಣೆ, ಸ್ವಲ್ಪನೇ ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ. ಇದೊಂದು ಚೂರು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನನಗೆ ಟೊಮೊಟೊ ಗೊಜ್ಜಿಗೆ ಚಪಾತಿ ಫೇವ್ರೇಟು. ಬಟ್ ಇವತ್ತು ನಾನು ರೈಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಾಂದರೆ ಚಪಾತಿನೇ ಮಾಡ್ಕೊತಿದ್ದೆ. ಸ್ವಲ್ಪ ಕಾದ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು 2 ಎಸ್ಲು ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಂಬಿಡೋಣ. ಫ್ರೆಂಡ್ಸ್, ಈರುಳ್ಳಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಟೈಮ್ನಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ.
ಒಂದೇ ಸರ್ತಿ ಹಾಕ್ಕೊತೀನಿ, ನಾನು ಪದೇ ಪದೇ ಹಾಕ್ಕೊಳ್ಳೋ ರಿಸ್ಕೆಲ್ಲ ತೊಗೊಳಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಏನು ಕಟ್ ಮಾಡಿಟ್ಟಿದ್ನಲ್ಲ 3 ಟೊಮೊಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜಿಗೆ ಫ್ರೆಂಡ್ಸ್ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು. ಫ್ರೆಂಡ್ಸ್, ಟೊಮೊಟೊ ಚೆನ್ನಾಗಿ ಮೆತ್ತಗಾಗಂಗೆ ಬೆಂದಿದೆ. ಇವಾಗ ನಾನೇನು ಹಳದಿ ಹಾಕ್ಕೊತೀನಿ, ಸ್ವಲ್ಪ ಹಳದಿ ಹಾಕ್ಕೊತೀನಿ. ಫ್ರೆಂಡ್ಸ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಚಿಲ್ಲಿ ಪೌಡರ್ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಿಂಪಲ್ಲಾಗಿ ಬ್ಯಾಚುಲರ್ ಮಾಡೋ ಅಂಥ ಟೊಮೊಟೊ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಮೇಲ್ಗಡೆ. 10 ನಿಮಿಷಕ್ಕೆಲ್ಲ ಟೊಮೊಟೊ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನನಗೆ ಇವಾಗ ಎಮರ್ಜೆನ್ಸಿಗೆ ಹಿಂಗೆ ಮಾಡ್ಕೋಬೇಕು ಅನ್ನಿಸ್ತು. ನಾಲ್ಗೆ ಕೂಡ ರುಚಿಯಾಗಿರುತ್ತೆ. ಹಾಗಾಗಿ ಖಾರ ಕಮ್ಮಿ ಮಾಡಿ ಟೊಮೊಟೊ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೀವೊಂದು ಸರ್ತಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬರ್ತಾಯಿದೆ ಮಳೆ. ಒಂಥರ ತಣ್ಣಗಾಗ್ತಾಯಿದೆ. 1-2 ಹನಿ ಹಾಕಿ ಹೊಂಟೋಗ್ಬಿಟ್ಟಿದ್ರೆ ಇಷ್ಟು ತಣ್ಣಗಾಗ್ತಾ ಇರಲಿಲ್ಲ. ಸ್ವಲ್ಪ ಅದು ಮಳೆ ಥರನೇ ಆಯಿತು. ಚೆನ್ನಾಗಿ ಬರ್ತಾನೆ ಇದೆ ಮಳೆ. ಬಿಟ್ಟು 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 ಬರ್ತೈತೆ. ಪರವಾಗಿಲ್ಲ, ಇಷ್ಟು ಮಳೆ ಬಂದ್ರೂ ಸೆಕೆ ಜಾಸ್ತಿ ಆಗೋಲ್ಲ. 2 ಹನಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ತುಂಬ ಸೆಕೆ ಆಗ್ತಾಯಿತ್ತು ಅನ್ನಿಸ್ತಿತ್ತು. ಫ್ರೆಂಡ್ಸ್, ಅದು ಮ್ಯಾಟ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಕರೆಂಟು ತೆಗೆದುಬಿಟ್ಟಿದ್ದಾನೆ ಅಷ್ಟು ಬೇಗ. ಸುಮಾರು ಕರೆಂಟ್ ತೆಗೆದು 2 ಅವರ್ಸ್ ಮೇಲಾಗೋಗ್ಬಿಡ್ತು. ಕರೆಂಟೇ ಕೊಟ್ಟಿಲ್ಲ. ಏನಂತಾನೆ ಗೊತ್ತಿಲ್ಲ. ಕೊಡ್ತಾನೋ ಇಲ್ಲ ಲೇಟ್ ಆಗುತ್ತೋ ಗೊತ್ತಿಲ್ಲ. ಟೈಮ್ ಆಗಲೇ 1:30 ಆಗೋಗ್ಬಿಟ್ಟಿದೆ. ಕರೆಂಟೇ ಕೊಟ್ಟಿಲ್ಲ. ಇದು ಮ್ಯಾಟ್ದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಕರೆಂಟ್ ಬಂದಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಫ್ರೆಂಡ್ಸ್, ವ್ಯಾಕ್ಯೂಮ್ ಕ್ಲೀನರ್ ಇಲ್ದಿರೆ ಮನೇಲಿರೋ ಕಾರ್ಪೆಟ್ನ ಕ್ಲೀನ್ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಡಸ್ಟ್ ಇದೆ ಅಂತ. ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಹಂಗೆ ಇದೆ. ಇದು ಕೊಡುವುದ್ರೂ ಕೂಡ ಕಾರ್ಪೆಟು ಹೋಗಲ್ಲ. ಯಾವುದೇ ಕಾರಣಕ್ಕೂ ಕಾರ್ಪೆಟಿಂದ ಹೋಗಲ್ಲ. ನಾನು ಈಸಿಯಾಗಿ ಇವಾಗ ಹೆಂಗೆ ಕ್ಲೀನ್ ಮಾಡೋದು, ನನ್ನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ, ಆದರೂ ಈಸಿಯಾಗಿ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ. ಏನಿಲ್ಲ ಫ್ರೆಂಡ್ಸ್, ಬಟ್ಟೆ ಉಜ್ಜೋ ಬ್ರಷಿಂದ ನೀಟಾಗಿ ಬ್ರಷ್ ಮಾಡ್ಕೊಂಬಂದರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಜಾಸ್ತಿ ಡಸ್ಟ್ ಇರೋ ಕಡೆ ತೋರಿಸ್ತೀನಿ. ನೋಡಿ, ಇಲ್ಲಿ ಇಷ್ಟೊಂದು ಡಸ್ಟ್ ಇದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ನೀಟಾಗಿ ಕ್ಲಿಯರ್ ಆಗುತ್ತೆ ಎಲ್ಲ. ನೋಡಿ, ಇಲ್ಲಿ ನೋಡಿ, ಒಂಚೂರು ಇಲ್ದಂಗೆ ಆಯಿತು. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗೂ ಕ್ಲೀನ್ ಆಗುತ್ತೆ. ಬರೀ ಬಟ್ಟೆ ಉಜ್ಜೋ ಬ್ರಷ್ ಒಂದರಿಂದ ನೀಟಾಗಿ ನಾವು ಮ್ಯಾಟ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನೋಡಿ, ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಬರ್ತೀನಿ. ಕ್ಲೀನ್ ಮಾಡಿ ಆದಮೇಲೂ ಕೂಡ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂತ. ಕ್ಲೀನ್ ಮಾಡ್ಕೊಂಬಂದ್ಬೇಡ ಬನ್ನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೋಡಿ, ಎಲ್ಲ ಕಸ ಎಲ್ಲ ಬ್ರಷಲ್ಲಿ ಬಂದು ಸೇರಿಕೊಳ್ಳುತ್ತೆ. ಫುಲ್ಲು ನೀಟಾಗಿ ಕ್ಲೀನ್ ಆಗಿದೆ. ಅವಾಗ ಎಷ್ಟೆಲ್ಲ ಕಾಣಿಸ್ತಾ ಇತ್ತು ನೋಡಿ, ಇವಾಗ ಕಾಣಿಸ್ತಾ ಇಲ್ಲ. ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನೂ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿಬಿಟ್ರೆ ಒಂದು ಸ್ವಲ್ಪನೂ ಇಲ್ದಿರೋ ಹಂಗೆ ಕ್ಲಿಯರ್ ಆಗೋಗ್ಬಿಡುತ್ತೆ. ನಾನು ಮನೇಲಿ ಮ್ಯಾಟ್ಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಇದೇ ಟ್ರಿಕ್ನೇ ಯೂಸ್ ಮಾಡೋದು. ನಿಮಗೇನಾದರೂ ಈ ಟ್ರಿಕ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್, ಅಪ್ಪು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಮಳೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಅಲ್ಲ ಫುಲ್ ಕಮ್ಮಿನೇ ಆಗೋಯ್ತು. ಸ್ವಲ್ಪ ಬಿಸಿಲು ಬರ್ತಾಯಿದೆ, ಎಳೆ ಬಿಸಿಲು ಬರ್ತಾಯಿದೆ ನೋಡಿ. ಗಿಡಕ್ಕೆ ಮಳೆ ನೀರು ಬಿದ್ದಷ್ಟು ನಾವು ಎಷ್ಟೇ ನೀರು ಹಾಕಿದ್ರೂ ಅದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಮಳೆ ನೀರು ಬಿದ್ದರೆ ಎಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಹುಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಮನೆ ಹತ್ರ ಏನು ಗಿಡ ಹಾಕಿದ್ರು ಫ್ರೆಂಡ್ಸ್ ಇಲಿಗಳು ಬಿಡಲ್ಲ. ಸೊ ಹಾಗಾಗಿ ಒಂದೇ ಒಂದು ಗಿಡ ಮಾತ್ರ 3-4 ವರ್ಷದಿಂದ ಇದು ಒಂದು ಗಿಡ ಮಾತ್ರ ಉಳಿಸ್ಕೊಂಡು ಬಂದಿದ್ದೀನಿ. ನಾನು ಏನೇ ಗಿಡ ತಂದು ಹಾಕಿದ್ರೂ ಬಿಡ್ತಾಯಿಲ್ಲ ಇಲಿಗಳು. ಮನಿ ಪ್ಲಾಂಟ್ ಎಷ್ಟು ದೊಡ್ಡ ಮನಿ ಪ್ಲಾಂಟ್ ಇತ್ತು, ಇಲಿ ತಿನ್ಕೊಂಡ್ಬಿಡುತ್ತೆ. ಹಾಗಾಗಿ ಏನೂ ಹಾಕಿಲ್ಲ, ಪಾಟ್ಗಳೆಲ್ಲ ಖಾಲಿ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇಲಿ ತಿಂದಿರೆ ಅಂತ ಯಾವ್ದಾದ್ರು ಗಿಡ ತಂದು ನೋಡಿಬಿಟ್ಟು ಹಾಕ್ಕೋಬೇಕು. ಇವಾಗ ಅಪ್ಪು ಆಗಲೇ ಟೈಮ್ 2:30 ಆಗೋಗ್ಬಿಟ್ಟಿದೆ. ಏನು ಬರ್ತಾರೆ 3-3:15 ಅಷ್ಟೊತ್ತಿಗೆ. ಅಪ್ಪು ಬರೋಷ್ಟೊತ್ತಿಗೆ ಕಾಳು ನೆನೆಸಿಟ್ಟಿದ್ನಲ್ಲ, ಕಡಲೆ ಬೀಜ, ಶೇಂಗಾ ಬೀಜ. ಸೊ ಇದನ್ನು ಬೇಯಿಸ್ಕೋಬೇಕು. ಒಂದು 3 ವಿಷಲ್ ಹಾಕ್ಕೊಂಡ್ರೆ ಅಪ್ಪು ಬಂದಾಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಚೆನ್ನಾಗಿ ನೆಂದಿದ್ದಾವೆ. ಇವಾಗ ಒಂದು 3 ವಿಷಲ್ ಹಾಕಿಸ್ಕೊಂಡು ಆರಿಸ್ಕೊಂಡ್ರೆ ಅಪ್ಪು ಬಂದಾಗ ಸ್ನ್ಯಾಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ಶಾರ್ಟ್ಸ್ ಹಾಕೋದ್ರಿಂದ ವ್ಯೂಸ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಡ್ರೆಸ್ನ ನಾನು ಯಾವಾಗೂ ವೇರ್ ಮಾಡೇ ಇರಲಿಲ್ಲ ಒಂದು ಸತಿ ಕೂಡ. ಸರಿ, ಈ ಡ್ರೆಸ್ನ ಯೂಸ್ ಮಾಡಿಬಿಡೋಣ, ಹಾಕ್ಕೊಂಡು ಸ್ವಲ್ಪ ಶಾರ್ಟ್ಸ್ಗಳನ್ನ ತೊಗೊಳ್ಳೋಣ, ಶಾರ್ಟ್ಸ್ಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಹೆಂಗೋ ಅಪ್ಪು ಇನ್ನೂ ಬಂದಿರಲಿಲ್ಲ. ಸರಿ, ಅಷ್ಟೊತ್ತಿಗೆ ಅಪ್ಪು ಬರೋಷ್ಟೊತ್ತಿಗೆ ರೆಡಿ ಆಗಿಬಿಡೋಣ, ಸ್ವಲ್ಪ ಶಾರ್ಟ್ಸ್ಗಳು ಮಾಡ್ಕೊಳ್ಳೋಣ ಅಂತ ರೆಡಿ ಆದೆ. ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಇದು. ಆ್ಯಕ್ಚುಲಿ ಬೇರೆಯವ್ರ ಫೋಟೋ ತೆಗೆದ್ರಂತೂ ಸೂಪರಾಗಿ ಬರುತ್ತೆ ಫೋಟೋಸು. ನಾನು ನನ್ನ ತಂಗಿ ಅಂದರೆ ಚಿಕ್ಕಮ್ಮನ ಮಗಳು ಇಬ್ಬರು ಒಟ್ಟಿಗೆ ತೊಗೊಂಡಿದ್ದ ಡ್ರೆಸ್ಸು. ಇಬ್ಬರದು ಒಂದೇ ಥರ ಡ್ರೆಸ್ಸು. ಇದು ಏನಂತಾರೆ, ಟಾಪ್ ಮಾತ್ರ, ಸೊ ಮೇಲ್ಗಡೆ ಟಾಪ್ ಮಾತ್ರ ಅದು ಕಲರ್ ಅವಳದೊಂಥರ ಬೇರೆ ಕಲರ್ ಬರುತ್ತೆ, ನಂದೊಂದು ಸ್ವಲ್ಪ ಕಲರ್ ಚೇಂಜು. ಸೊ ಚೆನ್ನಾಗಿತ್ತು ಅಂದ್ಬಿಟ್ಟು ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದ ಡ್ರೆಸ್ ಇದು. ಆ್ಯಕ್ಚುಲಿ ಒಂದು ಸರ್ತಿ ಕೂಡ ಯೂಸ್ ಮಾಡಿರಲಿಲ್ಲ. ಸರಿ, ಇವತ್ತು ಹಾಕ್ಕೊಳ್ಳೋಣ, ಸ್ವಲ್ಪ ಶಾರ್ಟ್ಸ್ಗಳು ಮಾಡೋಣ ಅಂತೇಳಿ ಹಾಕ್ಕೊಂಡೆ. ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ. ಶಾರ್ಟ್ಸ್ಗಳ ಮಾಡಿ ಸ್ವಲ್ಪ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡಿದ್ದೆ. ಡ್ರೆಸ್ ಇಷ್ಟ ಆಯ್ತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಮಧ್ಯಾಹ್ನ ಮ್ಯಾಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಅಪ್ಪು ಬಂದು ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗಿದ್ವು. ಹಾಗಾಗಿ ವಿಡಿಯೋ ಏನಲ್ಲಿ ಮಾಡ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಅವಶ್ಯಕತೆ ಇಲ್ಲ ಬಿಡು ಅಂದ್ಬಿಟ್ಟು. ಸೊ ಅದಾದಮೇಲೆ ಬಂದು ಅಪ್ಪುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಟೈಮ್ ಆಗಲೇ 9:45 ಆಗಿ ಹೋಯಿತು. ಸರಿ, ನಾವು ವ್ಲಾಗ್ನಾದರೂ ಹೆಣ್ಣು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.